ಏನ್ ಮಾಡ್ತಿದೀಯ ಅಮ್ಮಯ್ಯ? ಅಯ್ಯೋ ಏನ್ ಮಾಡದತ್ತೆ, ಪಾತ್ರೆ ತೊಳೆಯೋಣ ಅಂತ ಹೋದ್ರೆ ಒಂದು ಹನಿ ನೀರಿಲ್ಲ ಮನೆಗೆ. ಅದಕ್ಕೆ ಬಾಳೆ ನೀರ್ ಸೇರ್ಕೊಂತದೀನಿ. ಅದಕ್ಕಣೆ ಅಮ್ಮಯ್ಯ, ಅದ್ಯಾಕ್ ನೀರಿಲ್ಲ? ಎಲ್ಲರ ಮನೆಗೂ ನೀರದವೆ, ಏನ್ ನೀರ್ ಬಿಟ್ಟಿಲ್ಲ ಅಂತ? ಅಯ್ಯೋ ಅತ್ತೆ, ನೀರನ್ನು ಬಿಟ್ಟರೆ ಎಲ್ಲದೂ ಆಗೈತೆ. ನಮ್ಮ ಮನೆ ನೀರಿಲ್ಲ ಆಟಯ್ಯ. ಯಾಕೆ ಹೇಳು, ನಾವು ದೇವಸ್ಥಾನಕ್ಕೆ ಹೋದ್ವಿ, ಈ ಮಾವಯ್ಯ ನೀರೇ ಹಿಡ್ದಿಲ್ಲ. ನೀರ್ ಬಿಟ್ಟಾಗ ಸುಮ್ನೆ ಹಂಗೆ ಅಲ್ಲಿ ಇಲ್ಲಿ ಅಡ್ಡಾಡೈತೆ. ನೀರ್ ಬಿಟ್ಟಾಗಂತೂ ಒಂದು ಕೊಡ ನೀರ್ ಹಿಡ್ದಿಲ್ಲ ನೋಡು. ಅದಕ್ಕೆ ಮನೆಗೆ ಒಂದು ಹನಿ ನೀರಿಲ್ಲ. ಅದಕ್ಕೆಯ ಮತ್ ಬಾವಿ ನೀರ್ ಸೇರ್ತಾ ಇದೀನಿ. ಈಗ ಸದ್ಯಕ್ಕೆ ಸೇರ್ಕೊಂತೀನಿ. ಬೆಳಗ್ಗೆ ಹೆಂಗುದ್ರು ಬಿಡ್ತಾರಲ್ಲ, ಅವ್ ಹಿಡ್ಕೊಂಡ್ರ ಅಕ್ಕತೆ ಅಂತಂದು ಅನ್ಕಂಡೆ. ಇಂಥದ್ದು ಏನಾರ ಆಗಿರ್ತತಿ ಅಂತಂದು ಮನೆನ ಕಾಳಜಿಯಿಂದ ನೋಡ್ಕೆ ಅಂತ ಬಿಟ್ಟು ಹೋದ್ರೆ ಹಿಂಗೆ ಮಾಡದ್ ನೋಡು. ಮನೆಗೆ ಯಾರು ಮುಂದಿಲ್ಲ ಅಂದ್ರೆ ಸಾಕು, ನೀರನ್ನು ಹಿಡಿಯಲ್ಲ, ಮನೆ ಬದುಕುನು ಮಾಡಲ್ಲ. ಅಯ್ಯೋ ಹೋಗ್ಲಿ ಬಿಡತ್ತೆ. ಮಾವಯ್ಯನ್ ಪಾಪ ಯಾವತ್ತಾದ್ರೂ ನೀರ್ ಹಿಡಿದಿತ್ತೆ, ನಾವೇ ತಾನು ನೀರ್ ಹಿಡಿಯೋದು. ಹಂಗಾಗಿ ಆ ಮಾವಯ್ಯಗೆ ಗೊತ್ತಾಗಿಲ್ಲ ಅನ್ಸ್ತತ್ ಬಿಡು. ಏನ್ ಗೊತ್ತಾಗತ್ತಿಲ್ಲ, ಊರೆಲ್ಲ ನೀರ್ ಹಿಡಿಯಲ್ವೇ? ಗೊತ್ತಾಗಲ್ಲವ ನೀರ್ ಬಿಟ್ಟರೆ ನಮ್ಮ ಮನೆಗೆ ಯಾರು ಇಲ್ಲ, ಹಿಡಿಬೇಕು ನಾನು ಅಂತಂದು. ಅಯ್ಯೋ ಆ ಮಾವಯ್ಯ ಮನೆಗೆ ಯಾರು ಇಲ್ವಲ್ಲ, ಸುಮ್ನೆ ನೀರ್ ಹಿಡ್ದು ಏನ್ ಮಾಡೋದು ಅಂತ ಹಿಡ್ದಿರಕ್ಕಿಲ್ಲ ಅನ್ಸ್ತತ್ ಬಿಡತ್ತೆ. ಮನೆಗೆ ಯಾರು ಇಲ್ಲ ಅಂದ್ರೆ ಇವನ್ ಅವ್ರೇನ್ ಬರಕ್ಕಿಲ್ಲ ಮನುಷ್ಯಗಳು ಮನೆಗೆ. ಇವನ್ ಅಲ್ಲೇ ಇದ್ ಬಿಡ್ತಾರೆ, ಗೊತ್ತಾಗ್ತಿಲ್ಲ. ಬಂದ್ಮೇಲೆ ಬದುಕು ಮಾಡ್ಕೊಂತಾರ ಅವರು. ನೀರು ಬೇಕಾಕತ್ ಮನೆಗೆ ಅಂತಂದು. ಇವು ಅಜ್ಜೇನು ಸಣ್ಣ ಹುಡ್ಗನೆ. ಅಯ್ಯೋ ಹೋಗ್ಲಿ ಬಿಡತ್ತೆ ಅತ್ತಗೆ. ಇವನ ಮತ್ ಮನೆಗೆ ಹೆಣ್ಮಕ್ಳು ಇಲ್ದಾಗಿಂತ ನಡೆದೇ ನಡೀತದೆ. ಈಗ ಹೋಗಿ ಮಾವಯ್ಯನ ಹತ್ರ ನೀನು ಅದ್ನೆಲ್ಲ ಕೇಳಕ್ ಹೋಗಲ್ ಬಿಡು. ಸುಮ್ನೆಯ ಆ ಮಾವಯ್ಯನು ನಿನ್ ಮೇಲೆ ಸಿಟ್ಟಾಕತ್ತೆ, ನೀನು ಸಿಟ್ಟಾಕ್ಯ. ಸುಮ್ನೆ ಯಾಕೆ ಇಬ್ರು ಮಧ್ಯೆ ಜಗಳ ಅಂತದ್ ಏನ್ ಆಗಿಲ್ಲ. ಬಾವೆ ಸೇರ್ಕೊಂಡು ತೊಳ್ಕೊಂಡ್ ಬಿಡು. ನೋಡಿದ, ಈಗ ಇರೋ ಕೆಲಸ ಮಾಡೋದ್ರ ಜೊತೆಗೆ ನೀರನ್ನು ಸೇರ್ಕೋಬೇಕು. ನಾನೇನ್ ದಿನ ಸೇರ್ತೀನಿ ಅನ್ನತ್ತೆ, ಇವತ್ತೊಂದಿನ ಸೇರ್ಕೊಂತ ಬಿಡು. ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಬಿಡ್ತಾರಲ್ಲ ಹಿಡ್ಕೊಂಡ್ರಕತ್. ಅಲ್ಕಣೆ ಅಮ್ಮಯ್ಯ, ನೀನೇನ್ ಸೇರ್ಬೇಡ, ಸುಮ್ಕಿರು. ಹೆಂಗಿದ್ರು ನೀರೆಡೆ ಹಿಡಿಯೋ ಕೆಲಸನ ಆ ಅಜ್ಜ ಮಾಡಿಲ್ಲಲ್ಲ, ಆ ಅಜ್ಜನೇ ಕರಿತೀನಿ. ಆ ಅಜ್ಜನೇ ಸೇರ್ತ್ ಕೊಡ್ತತಿ. ಅಯ್ಯೋ ಬ್ಯಾಡ್ ಕಣತ್ತೆ, ಸುಮ್ಕಿರು. ಅಯ್ಯೋ ನೀನ್ ಹೋಗ ಮಾವಯ್ಯನ ಹತ್ರ ಹೇಳಿದ್ರೆ ಈ ಸೊಸಿಗೇನು ಒಂದ್ 2 ಬಕೆಟ್ ನೀರ್ ಸೇರ್ಕೊಳಕ್ ಆಗಿಲ್ವೇ, ಈ ಅಜ್ಜಿ ಹತ್ರ ಹೇಳ್ ಕಳ್ಸಿದಳಲ್ಲ ಅಂತ ಹೇಳಿ ಮಾವಯ್ಯ ನನ್ ಬಗ್ಗೆ ಏನಾರು ಅನ್ಕಂತತಿ. ಈ ಸುಮ್ಕಿರತ್ತೆ, ಏನಾಗಕ್ಕಿಲ್ಲ, ನಾನೇ ಸೇರ್ಕೊಂತೀನಿ. ಅದ್ಯಾಕೆ ಅನ್ಕಂತತೆ? ಆ ಅಜ್ಜನಿಂದನೇ ತಾನೇ ನೀನು ಈಗ ನೀರ್ ಸೇರೋ ಪರಿಸ್ಥಿತಿ ಬಂದಿರೋದು. ಆ ಅಜ್ಜ ನೀರ್ ಹಿಡ್ದಿಟ್ಟಿದ್ರೆ ನೀನ್ ಸೇರೋ ಪರಿಸ್ಥಿತಿ ಬರ್ತುತ್ತಾ? ಇರ್ಲಿ ಬಿಡತ್ತೆ, ಏನ್ ಆಗತ್ತಿಲ್ಲ. ಆ ಮಾವಯ್ಯನು ನೀನೇನ್ ಕರೆಯಕ್ ಹೋಗ್ಬೇಡ. ನಾನೇ ಸೇರ್ಕೊಂತೀನಿ. ಏನೊಂದ್ 4 ಬಕೆಟ್ ಅಷ್ಟೇ. ಪಾತ್ರೆ ತೊಳಿಯಕ್ಕೆ ಆದ್ರೆ ಸಾಕು. ಇನ್ನೇನ್ ಬಟ್ಟೆನ ನಾಳೆ ನೀರ್ ಬಿಟ್ಟ ತೊಳ್ಕೊಂತೀನಿ. ನೀನು ಅಂತೇಳಿ ತಗ, ಏನಾರು ಹೇಳಿ ಬದುಕು ಮಾಡ್ಕೋಬೇಕು ಅನ್ನೋದಿಲ್ಲ. ಎಲ್ಲ ನಾನೇ ಮಾಡ್ಬೇಕು ಅಂತ ಒದ್ದಾಡ್ತೀಯ. ನಾನೇನ್ ಬೇರೆಯವ್ರ ಮನೆ ಬದುಕು ಮಾಡ್ತೀನಿ ಅನ್ನತ್ತೆ, ನಮ್ಮ ಮನೆ ಬದುಕನ್ನ ಮಾಡ್ಕೊಂತ ಬಿಡು. ಸರಿ ಸರಿ, ಯಾಕೆ ಮಾಡ್ಕೊಳವಲ್ದು? ಅದು ಮಂತ್ರ ಇಲ್ದ ಪ್ರಸಾದ ತಂದಿದ್ವಲ್ಲ, ಕೊಟ್ಟು ಬಂದ್ಯಾ? ಲಕ್ಷ್ಮಿಗೂ ಪಾರಿಗೂ ಎಲ್ರಿಗೂ ಕೊಟ್ಟು ಬಂದಿಲ್ಲ? ಕಣತ್ತೆ, ಬೆಳಗ್ಗೆನೆ ಕೊಟ್ಟೆ. ಪೂಜೆ ಮಾಡಿದ್ವಲ್ಲ ಅವಾಗೇ ಕೊಟ್ಟು ಬಂದೆ ಹೋಗಿ. ಸರಿ ಸರಿ ಆತು, ಕೊಟ್ಟೆಲ್ಲ ಬಿಡು. 4 ಜನಕ್ಕೆ ಹಂಚ್ಬೇಕು ತಂದಿರೋ ಪ್ರಸಾದನ. ಹೆಂಗ ಕೊಟ್ಟೆಲ್ಲ ಬಿಡು. ಕಣತ್ತೆ, ಎಲ್ರಿಗೂ ಕೊಟ್ಟು ಬಂದೆ. ಸರಿ ಸರಿ, ರಂಗ ತಗೋದು ಕಾಣಂಗಿಲ್ಲ, ಈ ಹುಡುಗನು ಕಾಣಂಗಿಲ್ಲ. ಅಯ್ಯ ಅತ್ತೆ, ರಂಗತ್ತೆ ಒಳಗೈತೆ ರೂಮ್ನಾಗೆ. ಪಾಪಣ್ಣ ಅವಾಗ್ಲೇ ರಂಗತ್ತೆ ಹತ್ರ ಬಂದುದ್ದ. ಅವನು ಗೊತ್ತಲ್ಲ, ಏನಾದ್ರೂ ಕೆಲ್ಸಿದ್ರೇನೆ ಬರೋದು ಅಂತಂದು. ಅವತ್ತೆ ಹತ್ರ ವಯಸ್ಸು ತಿನ್ಬೇಕು ನಾನು ಅಂತ ಹೇಳಿ 20 ರೂಪಾಯಿ ದುಡ್ಡು ಇಸ್ಕೊಂಡು ಹೋಗಿದ್ದಾನೆ. ಅಲ್ಕಣಿ ಅಮ್ಮಯ್ಯ, ಅವನು ಇಸ್ಕೊಂಡು ಹೋಗ್ತಾರ ನೀನೇನೇ ಮಾಡ್ತಿದ್ದೆ? ಬ್ಯಾಡ ಅಂತ ಹೇಳಕ್ ಏನಾಗಿತ್ತು? ಅಯ್ಯೋ ನಾನ್ ಬ್ಯಾಡ ಅಂತ ಹೇಳ್ದೆ ಕಣತ್ತೆ ರಂಗತ್ತೆಗೆ. ಅವತ್ತೇನೆ ಕೇಳಲಿಲ್ಲ. ಹೋಗ್ಲಿ ಬಿಡು, ಇವತ್ತೊಂದಿನ ತಿನ್ಲಿ. ನಾನ್ ನಾಳೆ ಊರ್ಗ್ ಹೋಗ್ತೀನಿ. ಪಾಪ ಅವನಿಗೆ ಅವನ್ ಏನಾದ್ರು ಕೇಳ್ದಾಗ ಕೊಡದಿದ್ರೆ ನನ್ನ ಮನಸ್ಸಿಗೆ ಬೇಜಾರಾಕತೆ. ಏನಾಗಲ್ಲ, ಇವತ್ತೊಂದಿನ ತಿನ್ಲಿ ಬಿಡಿ ಅಂತ ಅವತ್ತೇನೆ ಅಂತು. ನಾನು ಅದಕ್ಕೆ ಹೇಳ್ದೆ, ಅತ್ತು ಬೈತದ್ ಕಣತೆ ಅಂತಂದು. ನಾನು ಹೇಳ್ತು ಬಿಡು ಅಕ್ಕುಗೆ ಅಂತ ಹೇಳ್ತು. ಅವಳೊಬ್ಬಳಿ ಮಾಡಕ್ ಕೆಲ್ಸ ಇಲ್ಲ. ಆ ಹುಡುಗ ಹಿಂಗ್ ಕೇಳ್ದ ದುಡ್ಡು ಕೊಟ್ಬಿಟ್ಟು ಹಾಳು ಮಾಡಿರ್ತಾಳ ಹುಡುಗನ. ನಾನು ಅದೇ ಹೇಳ್ದೆ ಕಣತೆ, ನಾನ್ ಮಾತೆ ಕೇಳಲಿಲ್ಲ. ಈಗ ವಯಸ್ಸು ತಿನ್ನಕ್ ಹೋಗಿದ್ದಾನೆ, ಚೆನ್ನಾಗಿ ತಿಂತಾನೆ. ತಿಂದ್ಬಿಟ್ಟು ಆಮೇಲೆ ಏನಾರ ಕಾಯಿಲೆ ತಂದ್ಕೊಳ್ಳೋದು. ಆಮೇಲೆ ನಾವೇ ಅನ್ಬೋಸೋದು. ಐಸು ಬಂದ್ ನೋಡು. ಬರ್ಲಿ ಬರ್ಲಿ ತಡಿ ಮಾಡ್ತೇನೆ. ಅಮ್ಮಯ್ಯ, ನಿನಗ್ ಬೇಕಾ ಐಸು? ನನ್ಗೇನ್ ಬ್ಯಾಡ, ನಿಮ್ಮ ಅಜ್ಜಿ ನೋಡ್ಲಿಗ. ಅವಾಗ ಗೊತ್ತಾಕತ್ ಯಾರಿಗ್ ಬೇಕು ಐಸು ಅಂತಂದು. ನೋಡಕ್ಕೆ ಎಲ್ಲ ಐತಲ್ಲ, ತಿರುಗ್ ನೋಡಿ. ನಾನ್ ನಿಂದ ಯಾರು ನಿಂತ್ಕೊಂಡಾರೆ ಅಂತಂದು. ಅಯ್ಯಯ್ಯೋ ಅಜ್ಜಿ, ನಾನು ಅಲ್ಲೇ ತಿಂದು ಬರ್ಬೇಕಾಗಿತ್ತು ಐಸ್ನ. ಈ ಅಜ್ಜಿ ಎದುರಿಗೆ ಬಂದ್ಬಿಟ್ಟು ಸಿಕ್ಕಾಕ
ಅದಕ್ಕೆ ತಗೊಂಡ್ ತಿಂತಾ ಇದೀನಿ. ಅವಳಾಗೆ ಕೊಟ್ಲ ನೀನಾಗೆ ಕೇಳಿದ್ಯಾ ದುಡ್ಡ? ಅವತ್ತೆ ಯಾಕೆ ಕೊಡಕ್ಕ ಸುಮ್ನೆ ಇವನೇ ಹೋಗಿ ಕೇಳಿದಾನೆ. ಅಜ್ಜಿ ಅದು ಐಸ್ ಐಸ್ ಅಂತ ಮಾಡಕ್ ಬಂದ್ರಲ್ಲ ನೋಡಿ ಬಾಯಿಗೆಲ್ಲ ನೀರ್ ಬಂತು ಕಣಜ್ಜಿ, ತಿನ್ನಂಗಾಗಿತ್ತು. ಪ್ರದೀಪನುವೆ ಅಲ್ಲೇ ಇದ್ದ, ಅಂತವನು ದುಡ್ಡಿದೆ ಅಂತ ಕೇಳಿದೆ, ಅವನು ಇಲ್ಲ ಅಂದ ಕಣಜ್ಜಿ. ಅದಕ್ಕೆ ನಾನು ನೀನ್ ಕೇಳಿದ್ರು ಕೊಡಕ್ಕಿಲ್ಲ ಬೈತೀಯ, ಅಮ್ಮ ಏನು ಬೈತಾಳೆ ಅಂತ ರಂಗಜ್ಜಿ ಹತ್ರ ಕೇಳಿ ಇಸ್ಕಂದೆ ಕಣಜ್ಜಿ. ಯೋಚನೆ ಹೇಳದ್ ನಿನಗೆ ಬುದ್ಧಿವಾದನ? ಯಾರ ಹತ್ರ ದುಡ್ಡು ಕೇಳಿ ಇಸ್ಕೋಬೇಡ, ಇದನ್ನೆಲ್ಲ ಆಳ ಮೂಳ ತಿನ್ಬೇಡ ಅಂತಂದು ನೀನ್ ಯೋಚಿತ ಹೇಳಿದ್ರು ಬುದ್ಧಿ ಬರಕ್ಕಿಲ್ಲ ಅಲ್ಲೇ. ಅಜ್ಜಿ ನಾನೇನ್ ದಿನ ತಿಂತೀನ, ಇವತ್ತು ಒಂದಿನ ತಿಂತೀನಿ ಬಿಡು. ನೀನೇನ್ ದಿನ ದುಡ್ಡು ಕೊಡ್ತೀಯ, ತಗೊಳ ತಿನ್ನು ಅಂತ ಹೇಳ್ಬಿಟ್ಟು. ಏನೋ ಪಾಪ ರಂಗಜ್ಜಿ ಇವತ್ತು ಕೊಟ್ಟತಿ ತಿಂತಿದೀನಿ ಬಿಡು, ಅದ್ಯಾಕಂಗಾಡ್ತೀಯ? ಅಲ್ಲ ಇವನ ನಂಗೆ ಬುದ್ಧಿವಾದ ಹೇಳ್ತೀಯ? ತಡಿ ಮಾಡ್ತೀನಿ ನಿಂಗೆ. ಏಮಯ್ಯ ಕೋತಂಬರಿಯಲ್ಲಿ ಬರ್ಲಿ ಇವತ್ತು ಮನೆಗೆ ಎಲ್ಲೋಗ್ತಾನೆ? ಮನೆಗೇನು ಬರ್ದಂಗಿರ್ತಾನೆ? ಅಯ್ಯೋ ಅವನೆಲ್ಲ ಹೋಗ್ತಾನೆ, ಮನೆಗೆ ಬಂದೇ ಬರ್ತಾನೆ. ಯಾವಾಗ ಬರ್ತಾನೆ ಗೊತ್ತೇ? ಒಂದೀಟು ಒತ್ತಾದಾಗ ಬರ್ತಾನೆ, ಕತ್ಲಾದ್ಮೇಲೆ ಇಲ್ಲ ನೀನ್ ಹದಿ ಇಲ್ಲ ಅಂತ ನೋಡ್ಕೊಂಡೇ ಬರ್ತಾನ ಅವನು. ಯೋಸ್ ದಿನ ಅಂತ ಕಣ್ಣ ಮುಚ್ಚಲ ಆಡಿ ತಪ್ಪಿಸ್ಕೊಂತಾನೆ. ಸಿಕ್ತಾನೆ ಒಂದಲ್ಲ ಒಂದಿನ. ಅಯ್ಯೋ ಅತ್ತೆ, ಅವನು ಸಿಗೋವಷ್ಟೊತ್ತಿಗೆ ನೀನು ಆ ವಿಷಯ ಎಲ್ಲ ಮರ್ತೋಗಿರ್ತೀಯ. ಇದೇನಮ್ಮಯ್ಯ ಹಿಂಗಂತೀಯ? ಮತ್ತೆ ಇನ್ನೇನತ್ತೆ, ಯಾವಾಗ್ಲೂ ಈಟೆ ಅಲ್ಲ. ಅವನು ನಿನ್ ಕಣ್ಣಿಂದ ತಪ್ಪಿಸ್ಕೊಂಡು ಓಡಾಡ್ತಾನೆ. ನೀನ್ ಅವನ್ನ ಈ ವಿಚಾರವಾಗಿ ಕೇಳೋವಷ್ಟೊತ್ತಿಗೆ ಅವ್ನು ತಪ್ಪಿಸ್ಕೊಂಡು ಓಡಾಡಿ ನಿನ್ ತಲೆಗಾದ್ನ ವಿಷಯನೇ ಮರ್ತಿಸಿರ್ತಿರ್ತಾನೆ. ಅದೇನೋ ನೀನ್ ಹೇಳೋದ್ ಸರಿನೇ ಬಿಡು. ಅವನನ್ನ ಕೈ ಸಿಕ್ ನಾನ್ ಕೇಳೋ ಹೊಟ್ಟತ್ತಿಗೆ ಆ ವಿಷಯನೇ ಮರ್ತು ಹೋಗಿರ್ತತಿ. ನಿನ್ ಮಗ ಬಾರಿ ಚಾಲಾಕಿದಾನೆ, ಅವನಿಗೆ ಗೊತ್ತು ಯಾವ ಸಮಯಕ್ಕೆ ಹೆಂಗೆ ಸರಿ ದುಗ್ಗಿಸ್ಬೇಕು ಅಂತಂದು. ಅದಕ್ಕೆ ಹೇಳಿದ್ದು ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊಂತೀಯಂತೆ, ಹೋಗ್ಲಿ ಬಿಡು. ಸರಿ ಅಜ್ಜೋ ನೀರ್ ಸೇರ್ಬೇಕು ಅಂತಿದ್ದೆಲ್ಲ ಸೇರು. ನಾನು ಒಳಕ್ ಹೋಗ್ತೀನಿ. ಒಳಗೆ ಅದೇನ್ ರಂಗ್ ಏನ್ ಮಾಡ್ತಾಳೆ ನೋಡ್ತೀನಿ. ಅವಜ್ಜಿ ಏನಾರ ಕಣ್ಣಿಗೆ ಕಾಣ್ಲಿ, ಅವಜ್ಜಿ ಒಂದೀಟು ತಗಂತೀನಿ. ಎಲ್ಲವೂ ಮನೆಗೆ ಹೇಳಿದ ಮಾತು ಕೇಳ್ದೇ ಇರೋವೇ ಆಗೋಗ್ಬಿಟ್ಟು. ಯಾರ ಒಬ್ರು ಮಾಡೋ ತಪ್ಪಿಗೆ ಎಲ್ಲರೂ ಬೈಸ್ಕೋಬೇಕು ಇವತ್ತೆ ಹತ್ರ.